ಪಾದದ ಅಡಿಯಲ್ಲಿ ತುಂಬ ನೋವಿತ್ತು ಮತ್ತು ಕೈ ನನಗೆ ಇರುವೆ ಬಂದಂತಾಗಿ ಸ್ಟಪ್ ಆಗ್ತಿತ್ತು ಮಲಗಿದಲ್ಲಿ. ನನಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇನೆ, ಬಟ್ ನನಗೆ ರಿಲೀಫ್ ಸಿಗಲಿಲ್ಲ. ನನಗೆ ಟೋಟಲಿ ಹೇಳೋದಿದ್ರೆ ನನಗೆ ಇದು ತುಂಬ ತುಂಬ ಒಳ್ಳೆಯದಾಗ್ತಾ ಉಂಟು. 50% ಈಗ ನನಗೆ ಶೋಲ್ಡರ್ ಪೇನ್ ಎಲ್ಲ ಕಡಿಮೆ ಆಗಿದೆ. ಮತ್ತು ಅಸ್ತಮ, ನನಗೆ ಜ್ವರ ಬಂದರೆ ಇದು ಕಫ ಅಸ್ತಮ ಒಂದು 4 ವರ್ಷದಿಂದ ಉಂಟು. ಅದು ಎಲ್ಲ ಫುಲ್ ಕಡಿಮೆ ಆಗಿದೆ. ಮತ್ತು ನನಗೆ ಸೈಡಲ್ಲಿ ಒಂದು ಕುತ್ತಿಗೆ ಹತ್ತಿರ ಒಂದು ಗುಳ್ಳೆ ಅದು ಜೊಲ್ಲುರಸ ಗ್ರಂಥಿ ಬ್ಲಾಕ್ ಅದು ಮೆಡಿಸಿನ್ ಮಾಡಿದ್ದೇನೆ. ಆದರೆ ಇವಾಗ ಬಿಟ್ಟು ಈಗ ಸೆರಕೆರಿಗೆ ಬಂದು ಸ್ವಲ್ಪ ಕಡಿಮೆ ಆಗಿದೆ. ಒಂದು 50% ಕಡಿಮೆ ಆಗಿದೆ, ಸ್ವಲ್ಪ ಸಣ್ಣದಾಗಿದೆ. ನನಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು, ಮತ್ತು ಮೈಗ್ರೇನ್ ಪ್ರಾಬ್ಲಮ್ ಇತ್ತು, ಕಾಲ್ಗಂಟಿಗೆ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದು ಸರಿಯಾಗಿದೆ. ಹೌದಾ? ಥೆರಪಿ ಎಲ್ಲ ತಗೊಳ್ತಾ ಇದ್ದೇನೆ. ಬೆಳಿಗ್ಗೆ ಬೇಗ ಮಾರ್ನಿಂಗ್ ಬರ್ತೀನಿ. ಥೆರಪಿ ಒಳ್ಳೆಯದಾಗ್ತದೆ. ಬ್ಯಾಕ್ ಪೈನ್ ಇತ್ತು. ಈ ಫೋಟೋನ್ ಥೆರಪಿ ನನಗೆ ಚೆನ್ನಾಗಿದೆ. ಈ ಫೋಟೋನ್ ಥೆರಪಿ ಮಾಡಿದ ಮೇಲೆ ನನ್ನ ಬ್ಯಾಕ್ ಪೈನ್ಸ್ ಎಲ್ಲ ಕಡಿಮೆ ಆಗಿದೆ. ಮೊದಲು ತುಂಬ ಸರಿ ನಾನು ಚಿಕಿತ್ಸೆಗೆ ಹೋದರೆ ಕಡಿಮೆ ಆಗಿರಲಿಲ್ಲ. ಈ ಫೋಟೋನ್ ಥೆರಪಿ ನನಗೆ ತುಂಬ ರಿಸಲ್ಟ್ ಬಂತು.